ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಿರೋರಿಗೆಲ್ಲ ಐ ಆಮ್ ರಿಲಿ ಥ್ಯಾಂಕ್ಫುಲ್ ಟು ಯು ಪೀಪಲ್ಸ್. ತುಂಬಾ ಥ್ಯಾಂಕ್ಸ್. ಸೊ ಈ ವ್ಲಾಗ್ ಬಂದುಬಿಟ್ಟು ನಾನು ಸಂಡೇದು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ನಾನು ಸ್ವಲ್ಪ ಎಸ್ಟರ್ಡೇಸ್ ಎಲ್ಲ ಜಾಬ್ ಅಪ್ಡೇಟ್ಸ್ ಕೊಡೋಕ್ಕಿತ್ತು, ಅದಕ್ಕೋಸ್ಕರ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕಂಪ್ಲೀಟ್ಲಿ ಸಂಡೇ, ನನ್ನ ಸಂಡೇ ಹೇಗಿತ್ತು ಅಂತ. ಸಂಡೇ ಸ್ಪೆಷಲ್ ಡೇ ಅಂದರೆ ಗುರುಪೂರ್ಣಿಮಾ ಇತ್ತು. ಸೊ ಇಟ್ಸ್ ಜಸ್ಟ್ ಅ ಮಿನಿ ಟ್ರಿಪ್ ಅಂತಲೇ ಹೇಳ್ಬೋದು. ಮಿನಿ ಟ್ರಿಪ್ ನನ್ನ ಮಮ್ಮಿ ಫ್ರೆಂಡ್ಸ್ ಜೊತೆ, ಎ ಡೇ ಔಟ್ ವಿತ್ ಮೈ ಮಮ್ಮಾಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಈ ಥರ ಹೋಗಿದ್ದು. ಬೇಸಿಕ್ ಇಂಟೆನ್ಷನಿಂದನೇ ಹೋಗಿದ್ದೆ ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ. ಆಮೇಲೆ ನಾನು ಹೊರಗಡೆ ಹೋಗಿದ್ದು ತುಂಬ ದಿನ ಆಗಿತ್ತು ಬಿಕಾಸ್ ನನ್ನ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಡೇ. ಮತ್ತು ಏನೇನು ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ನಾವು ಹೋಗಿದ್ದು ಬಂದುಬಿಟ್ಟು ನಮ್ಮಮ್ಮನ ಫ್ರೆಂಡ್ ಅವರು ಒಂದು ರಾಮನ ಮಂದಿರ ಕಟ್ಟಿದರು. ಅದು ಬಂದುಬಿಟ್ಟು ಶ್ರವಣಬೆಳಗೊಳ ರೋಡಲ್ಲಿತ್ತು. ನಾನು ಇಂಜಿನಿಯರಿಂಗ್ ಮಾಡಿದ್ದು ಇದೇ ರೂಟ್ ಕಾಲೇಜಲ್ಲಿ. ಸೊ ನನಗೆಲ್ಲ ನೆನಪಾಯಿತು. 4 ಇಯರ್ಸ್ ಮೆಮರೀಸ್ ಕಂಪ್ಲೀಟ್ಲಿ ನೆನಪಾಯಿತು. ಯಾಕೆಂದರೆ ಅದೇ ರೂಟಲ್ಲಿ ನಾನು 4 ಇಯರ್ಸ್ ಓಡಾಡಿರೋದು. ತುಂಬಾ ಥರ ಎಮೋಷ್ನಲ್ ಫೀಲ್ ಆಯಿತು, ಬಟ್ ಖುಷಿ ಕೂಡ ಆಯಿತು. ವೆದರ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅರೇಂಜ್ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಂದುಬಿಟ್ಟು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಇದೊಂದು ವೆರಿ ಫೇಮಸ್ ಮ್ಯಾಂಗ್ಳೂರ್ ನ್ಯಾಷನಲ್ ಹೈವೇಯಲ್ಲಿರೋದು. ತುಂಬಾ ಜನ, ಬಟ್ ನನಗೆ ಇದು ತನಕ ಗೊತ್ತಿಲ್ಲ ಏನು ಗುರುಪೂರ್ಣಿಮಾ ದಿನ ಎಲ್ಲರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿರೋದು ಬಾಬನ ದೇವಸ್ಥಾನ ಮತ್ತು ದತ್ತಾತ್ರೇಯ ದೇವಸ್ಥಾನ, ಎರಡರಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ ಅಂತ. ಬಟ್ ಸ್ಪೆಷಲಿ ಬಾಬನ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ, ಬೇರೆ ಟೆಂಪಲ್ಸ್ಗೆ ಯಾಕೆ ಹೋಗಲ್ಲ? ಟೆಂಪಲ್ಸ್ಗೂ ಹೋಗೋರು ಇರ್ತಾರೆ, ಬೇರೆ ಟೆಂಪಲ್ಸ್ಗೂ. ಬಟ್ ಬಾಬಾ ಟೆಂಪಲ್ಸ್ಗೆ ಹೆವಿ ಕ್ರೌಡ್ ಇರುತ್ತೆ. ಏನಕ್ಕೆ ಹೋಗ್ತಾರೆ ಅಂತ ನನಗೆ ರಿಯಲಿ ಗೊತ್ತಿಲ್ಲ. ಯಾರಿಗಾದರೂ ಈ ಇನ್ಫಾರ್ಮೇಷನ್ ಗೊತ್ತಿದ್ರೆ, ಏನು ಗುರುಪೂರ್ಣಿಮಾ ದಿನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಸೊ ನಾವು ಅದೇ ರೀತಿ ಹೋದ್ವಿ ಬಿಕಾಸ್ ಅಲ್ಲಿ ಸ್ಪೆಷಲಾಗಿ ಏನೇನೋ ಅರೇಂಜ್ ಮಾಡಿದರು ಅಮ್ಮನ ಫ್ರೆಂಡ್ಸ್ ಟೀಮ್ ಅವರೆಲ್ಲರೂ. ಸೊ ಅಂದರೆ ಫುಡ್ ಅರೇಂಜ್ ಮಾಡಿದರು. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಅರೌಂಡ್ 12:30 1:30 ತನಕ ಆಗಿತ್ತು. ಸೊ ಅಲ್ಲಿ ತುಂಬಾ ಡೆಕೋರೇಟ್ ಮಾಡಿದರು. ಈ ಸಾಯಿಬಾಬಾ ದೇವಸ್ಥಾನ ಸ್ಪೆಷಾಲಿಟಿ ಬಂದುಬಿಟ್ಟು ಕೇವ್ಸ್ ಥರ, ಅಂದರೆ ಗುಹೆ ಥರ ಮಾಡಿದ್ದಾರೆ. ಒಳಗಡೆ ಎಲ್ಲ ಗುಹೆ ಥರ ಇದೆ. ಮತ್ತು ಇದೇ ಥರ ಸಾಯಿಬಾಬಾ ಟೆಂಪಲು ಎಷ್ಟೊಂದು ಹೈವೇಸಲ್ಲಿ ಆಗ್ತಿದೆ, ಅಂದರೆ ಇದೇ ಥರ ಮಾಡಬೇಕು ಅಂತ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ ಆಗಿದೆ ಮಾತ್ರ. ಸಾಯಿಬಾಬಾ ಸ್ಟ್ಯಾಚು ಬಂದುಬಿಟ್ಟು ಸೇಮ್ ಶಿರ್ಡಿಲಿ ಯಾವ ಥರ ಇದೆ ಅದೇ ಥರ ಸ್ಟ್ಯಾಚು ಇದೆ ಇಲ್ಲೂ ಕೂಡ. ಸೇಮ್ ಎಲ್ಲ ಕಡೆ ಅದೇ ಥರ, ಬಟ್ ಇಲ್ಲಿ ಒಂಥರ ಸೇಮ್ ಶಿರ್ಡಿ ಥರನೇ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಶಿರ್ಡಿಗೆ ಹೋಗಿ 1 ಇಯರ್ ಆಯಿತು. ಅದೇ ಥರ ಫೀಲ್ ಬರುತ್ತೆ ನಾನು ಇಲ್ಲಿ ಹೋದ್ರೂ. ಸೊ ಡೈರೆಕ್ಟ್ ಅಲ್ಲಿ ಬಾಬಾ ಹತ್ರನೇ ಹೋಗೋಕ್ಕೂ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಆ ಥರ ಎಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಿಕಾಸ್ ಪಾದ ಮುಟ್ಟಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸಾಯಿಬಾಬಾಗೆ. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ವಿಸಿಟ್ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಪಟ್ಕೊಂಡು, ಬಟ್ ಒಳಗಡೆ ತುಂಬಾ ಟೆಂಪಲ್ಸ್ ಇತ್ತು. ನಾನು ಇಲ್ಲಿಗೆ ಒಂದು 2-3 ಸತಿ ವಿಸಿಟ್ ಮಾಡಿದ್ದೆ. ಜಸ್ಟ್ ಬಾಬಾನ ನೋಡ್ಕೊಂಡು ರಿಟರ್ನ್ ಆಗ್ತಿದ್ದೆ. ಬಟ್ ಒಳಗಡೆ ಅಂತೂ ತುಂಬಾ, ಅಂದರೆ ಇನ್ಸೈಡ್ ಅಂತೂ ಗಾರ್ಡನ್ ಪ್ಲೇಸ್ ಥರ, ಮತ್ತು ಆಂಜನೇಯ ಸ್ವಾಮಿ, ಬ್ರಹ್ಮ ವಿಷ್ಣು ಮಹೇಶ್ವರ ಇದೆಲ್ಲ ದೇವಸ್ಥಾನ ಇರೋದು, ಮತ್ತು ಶನೇಶ್ವರ ಇರೋದು, ಇದೆಲ್ಲ ನಾನು ನೋಡೇ ಇರಲಿಲ್ಲ. ಸೇಮ್ ಶಿರ್ಡಿ ಹತ್ರ ಹೇಗೆ ಶನಿ ಸಿಂಗಾಪುರ ಅಂತ ಒಂದು ಊರಿದೆ, ಅಲ್ಲಿ ಹೇಗೆ ಶನಿದೇವರು ಇದೆ ಅದೇ ರೀತಿ ಡಿಟೋ ಇಲ್ಲೂ ಕೂಡ ಮಾಡಿದ್ದಾರೆ. ಸೊ ಇದು ಆಂಜನೇಯ ಸ್ವಾಮಿ ಇಲ್ಲೇ ಉದ್ಭವ ಮೂರ್ತಿ ಅಂತ ಮಾಡಿದರು. ತುಂಬ ಚೆನ್ನಾಗಿತ್ತು. ಮಳೆ ಜಿಡಿ ಮಳೆಯಲ್ಲಿ ದೇವ್ರ ದರ್ಶನ ತುಂಬಾ ಸ್ಪೆಷಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದೇ ತುಂಬ ದಿನ ಆದಮೇಲೆ ಹೊರಗಡೆ ಹೋದರೆ ಅದ್ರ ಫೀಲೇ ಒಂಥರ. ಡೈಲಿ ಹೊರಗಡೆ ಹೋಗೋದಕ್ಕೂ ತುಂಬ ದಿನ ಆದಮೇಲೆ ಹೊರಗಡೆ ಹೋಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರದೆಲ್ಲ ಫೋಟೋಸ್ ಎಲ್ಲ ನೋಡಿಕೊಂಡು, ಆ್ಯಕ್ಚುಲಿ ದೇವಸ್ಥಾನಕ್ಕೆ ಒಂದು ಕ್ಯೂಟ್ ಪಪ್ಪಿ ಕೂಡ ವಿಸಿಟ್ ಆಗಿತ್ತು. ಎಷ್ಟು ಚೆನ್ನಾಗಿ ಕೂತಿತ್ತು ಜುಟ್ಟು ಹಾಕ್ಸ್ಕೊಂಡು, ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇದೇ ಶನಿ ಸಿಂಗಾಪುರ ಶಿರ್ಡಿ ಹತ್ರ ಇರೋ ಶನಿ ಸಿಂಗಾಪುರ ಹತ್ರ ಇರೋ ಶನಿದೇವ್ರದ್ದು ದೇವಸ್ಥಾನ ಇದೇ ರೀತಿ ಇರೋದು. ಅಂದರೆ ಮುಂದೆ ಏನು ಕಲ್ಲಿದೆ ಅದಷ್ಟೇ ಇರೋದಲ್ಲಿ. ಇದೇ ಥರ ಸೇಮ್ ಫೀಲ್ ಬರುತ್ತೆ ನಿಮಗೆ. ಸೊ ಅದಕ್ಕೆ ಅದನ್ನು ಕೂಡ ನಾನು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ.
ಸೊ ಅಲ್ಲಿಂದ ಆಲ್ಮೋಸ್ಟ್ ನಾವು ಹೊರಡೋ ಅಷ್ಟೊತ್ತಿಗೆ ಒಂದು 2:30 ಆಗಿತ್ತು. ಆ ಜಿಡಿ ಮಳೆಗೂ ಚಳಿ ಆಗ್ತಿದ್ದಿದ್ಕೂ ಅಲ್ಲೇ ಅನ್ನ ಸಂತರ್ಪಣೆ ಮಾಡಿಸಿದ್ರು. ಸೊ ಇದು ಹಣ್ಣು ಬಂದುಬಿಟ್ಟು ಯಾವ ಹಣ್ಣು ಅಂತ ಎಲ್ಲರೂ ಗೆಸ್ ಮಾಡ್ಬೋದು. ಇದು ಒಂದು ಡ್ರೈ ಫ್ರೂಟ್ಸ್ ಹಣ್ಣು. ನೋಡಿದ ತಕ್ಷಣ ಹತ್ತಿ ಹಣ್ಣು ಅಂತ ಅಂತಾರೆ, ಅದಲ್ಲ ಆ್ಯಕ್ಚುಲಿ. ಇದು ಒಂದು ಡ್ರೈ ಫ್ರೂಟ್ಸ್ ರಿಲೇಟೆಡ್ ಮರ. ಸೊ ಸ್ಪೆಷಲಾಗಿತ್ತು ಅಂತ ಫೋಟೋ ತಗೊಂಡೆ ನಾನು. ಅಲ್ಲೇ ಬೆಳೆಸಿದ್ರು. ಸೊ ಅಲ್ಲೇ ಅನ್ನ ಸಂತರ್ಪಣೆ ಇತ್ತು. ಪಲಾವ್ ತಿನ್ಕೊಂಡು ಬಿಸಿ ಬಿಸಿ ಪಲಾವು ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಏನೇ ಕೊಟ್ಟರು ಚೆನ್ನಾಗಿರುತ್ತೆ, ಬಟ್ ಇದಂತೂ ಎಕ್ಸ್ಪೆಷಲಿ ತುಂಬಾ ಟೇಸ್ಟಿಯಾಗಿತ್ತು, ಸ್ಪೈಸಿಯಾಗಿ. ಜನ ಸಖತ್ತು. ಮಳೆಯಲ್ಲೂ ಕೂಡ ಜನ ಪ್ರಸಾದಕ್ಕೆ ಕಾಯ್ತಾರೆ ಅಂತ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ 1 ರೌಂಡ್ ಮಾಡಿಸಿ ಎಲ್ಲ ಖಾಲಿಯಾಗಿ ಇನ್ನೂ 1 ರೌಂಡಿಗೆ. ಸೊ ಅಲ್ಲಿಂದ ಬಿಸಿ ಬಿಸಿ ಎಲ್ಲ ಊಟ ಮಾಡಿಕೊಂಡು ಸಡನ್ನಾಗಿ ಅಮ್ಮನ ಫ್ರೆಂಡು ಜಲಗೇರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ನಾನು ನೋಡೇ ಇರಲಿಲ್ಲ, ಇದೇ ಫಾರ್ ದ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಕೇಳಿದ್ದೆ, ಅಟ್ಟಿಲಕ್ಕಮ್ಮ ಮತ್ತು ಜಲಗೇರಮ್ಮ ತುಂಬ ಫೇಮಸ್ ದೇವರು, ತುಂಬ ಸ್ಟ್ರಾಂಗೆಸ್ಟ್ ದೇವರು ಅಂತ. ನಾನು ಇದೇ ಫಸ್ಟ್ ವಿಸಿಟ್ ಆಗಿದ್ದು. ಆಂಟಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಮತ್ತು ಸಡನ್ನಾಗಿ ಕರ್ಕೊಂಡೋಗಿದ್ದು. ಸೊ ಅಲ್ಲಿ ವಿಸಿಟ್ ಮಾಡಿ ದೇವ್ರ ದರ್ಶನವೂ ಆಯಿತು. ತುಂಬ ರಶ್ ಇತ್ತು ಅಲ್ಲಿ ಕೂಡ, ಏಕೆಂದರೆ ಗುರು ಪೌರ್ಣಮಿ ಅಲ್ವಾ, ಮತ್ತು ಸಂಡೇ ಕೂಡ ಅದು ನಾನ್ ವೆಜಿಟೇರಿಯನ್ ದೇವರಾಗಿರೋದ್ರಿಂದ ಸಂಡೇ ತುಂಬ ಪೂಜೆ ಬರುತ್ತಂತಲ್ಲಿ. ಸೊ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಅರೌಂಡ್ 5:30 ಅಂತಲೇ ಹೇಳ್ಬೋದು. 5:30 ಆಗಿತ್ತು. ಸೊ ಹಂಗೆ ಆ ಕಡೆಯಿಂದ ಆನ್ ದ ವೇ ಬರ್ತಾ ಮ್ಯಾಂಗ್ಳೂರ್ ನ್ಯಾಷನಲ್ ಹೈವೇಲಿ ತುಂಬ ಹೋಟೆಲ್ಸ್ ಇದೆ, ಎಲ್ಲರಿಗೂ ಗೊತ್ತದು. ಸೊ ಹರ್ಷ ಗ್ರ್ಯಾಂಡಿಗೆ ವಿಸಿಟ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಬಿಸಿ ಕಾಫಿ ಕುಡ್ದು ನಾನು ಡೇ ಎಂಡ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ. ಯಾರಿಗಾದರೂ ಜಾಬ್ ಅಪ್ಡೇಟ್ಸ್ ನೀಡಿದೆ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಬಾಯ್ ಹ್ಯಾವ್ ಅ ಗ್ರೇಟ್ ಡೇ.